ಓಂ ನಮೋ ವೆಂಕಟೇಶಾಯ. ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪರಿಚಯ ಇಡೀ ಬ್ರಹ್ಮಾಂಡಕ್ಕೆ ತಿಳಿದಿದೆ. ಹಾಗೆ ಆ ಸ್ವಾಮಿಯ ಅನುಗ್ರಹ ಎಲ್ಲರಿಗೂ ಸಹ ಆಗಿರುತ್ತೆ. ಆ ನಾಮದಲ್ಲೇ ಇದೆ ವೆಂಕಟೇಶ್ವರ ಅಂತ. ವೇಂ ಅಂದರೆ ಪಾಪಗಳು, ಕಟತೆ ಅಂದರೆ ತೊಲಗಿಸುವಂಥವರು, ತಿಳಿಯದೇ ಮಾಡಿದಂತಹ ಪಾಪಗಳನ್ನು ದೂರ ಮಾಡಿ ತನ್ನ ಭಕ್ತರನ್ನು ಸದಾ ರಕ್ಷಿಸುವಂತಹ ಕಲಿಯುಗ ದೈವ ಆ ವೆಂಕಟೇಶ್ವರ ಸ್ವಾಮಿ. ವೆಂಕಟೇಶ್ವರ ಸ್ವಾಮಿಯ ಚುಬುಕ ಅಂದರೆ ಘಟ್ಟದ ಮೇಲೆ ಆದಂತಹ ಗಾಯಕ್ಕೆ ಇವತ್ತಿಗೂ ಕೂಡ ಪಚ್ಚೆ ಕರ್ಪೂರವನ್ನು ಇಡ್ತಾರೆ. ಇಷ್ಟಕ್ಕೂ ಆ ಗಾಯ ಹೇಗಾಯಿತು ಅಂದರೆ, ಪೂರ್ವ ರಾಮಾನುಜಾಚಾರ್ಯರು ಅನುಗ್ರಹ ಭಾಷಣ ಮಾಡುವಾಗ ಶ್ರೀನಿವಾಸರು ಅಲಂಕಾರ ಪ್ರಿಯ, ಅವರಿಗೆ ನಿತ್ಯ ಪುಷ್ಪ ಕೈಂಕರ್ಯ ನಡಿಬೇಕು, ತುಳಸಿ ಕೈಂಕರ್ಯ ನಡಿಬೇಕು. ಆದರೆ ಆ 7 ಬೆಟ್ಟದ ಮೇಲಿರ್ತಕ್ಕಂತಹ ಕ್ರಿಮಿಕೀಟಗಳು, ವಿಷಜಂತುಗಳು, ಹಾಗೆ ಅಲ್ಲಿ ಬರ್ತಕ್ಕಂತಹ ಚಳಿಗೆ ಎದರಿ ಯಾರೂ ಕೂಡ ಗಿಡಗಳನ್ನು ಬೆಳೆಸಿ ಹೂಗಳನ್ನು ತೆಗೆದುಕೊಂಡು ಹೋಗಿ ಸ್ವಾಮಿಗೆ ಕೈಂಕರ್ಯ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಯಾರಾದರೂ ಆ ಕೆಲಸವನ್ನು ಮಾಡ್ತೀರಾ ಅಂತ ರಾಮಾನುಜಾಚಾರ್ಯರು ಕೇಳ್ತಾರೆ. ಅಲ್ಲಿನ ಚಳಿ ಗಾಳಿಗೆ ಹೆದರಿ ಯಾರೂ ಕೂಡ ಮುಂಬರುವುದಿಲ್ಲ. ಆದರೆ ಒಬ್ಬರೇ ಒಬ್ಬರು ಮಾತ್ರ ಎದ್ದು ನಿಂತು ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅವರೇ ಅನಂತಾಚಾರ್ಯರು. ಇದನ್ನು ಕಂಡ ರಾಮಾನುಜಾಚಾರ್ಯರು ಬಹಳ ಸಂತೋಷಪಟ್ಟು ಅವರನ್ನು ಹೊಗಳ್ತಾರೆ. ನಂತರ ಅವರು ವೆಂಕಟಾಚಲ ಅಂದರೆ ತಿರುಮಲದಲ್ಲಿ ದೊಡ್ಡ ಕೆರೆಯನ್ನು ನಿರ್ಮಿಸಿ, ಹಾಗೆ ಹೂದೋಟಗಳನ್ನು ನಿರ್ಮಿಸಿ ಆ ಹೂಗಳನ್ನು ವೆಂಕಟೇಶ್ವರ ಸ್ವಾಮಿಗೆ ಅರ್ಪಣೆ ಮಾಡ್ತಾ ಇರ್ತಾರೆ. ಒಂದು ದಿನ ಗರ್ಭಿಣಿಯಾದಂತಹ ತನ್ನ ಧರ್ಮಪತ್ನಿಯ ಜೊತೆ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅನಂತಾಚಾರ್ಯರು ಮಣ್ಣನ್ನು ಅಗೆದು ಒಂದು ಬುಟ್ಟಿಯಲ್ಲಿ ಕೊಡ್ತಾ ಇದ್ದರೆ, ಗರ್ಭಿಣಿಯಾದಂತಹ ತನ್ನ ಹೆಂಡತಿ ಅದನ್ನು ತಗೊಂಡು ಹೋಗಿ ಒಂದು ನಿರ್ದಿಷ್ಟವಾದಂತಹ ಜಾಗದಲ್ಲಿ ಅದನ್ನು ಹಾಕಿ ಬರಬೇಕಾಗಿತ್ತು. ಇದನ್ನು ಕಂಡಂತಹ ವೆಂಕಟೇಶ್ವರ ಸ್ವಾಮಿ ಒಂದು ಬಾಲಕನ ರೂಪದಲ್ಲಿ ಬರ್ತಾರೆ. ಸ್ವಾಮಿ ಬಂದು ಅನಂತಾಚಾರ್ಯರಿಗೆ ಹೇಳ್ತಾರೆ, ತಾತ ನಾನು ಮಣ್ಣು ಹೊರ್ತೀನಿ, ಪಾಪ ಗರ್ಭಿಣಿ ಅಲ್ವಾ, ಅವ್ರ ಕೈಲಿ ಆಗೋದಿಲ್ಲ, ಕಷ್ಟ ಅಂತ ಹೇಳ್ತಾರೆ. ಆಗ ಅನಂತಾಚಾರ್ಯರು, ನೀನು ಯಾರೋ ಬ್ರಹ್ಮಚಾರಿ, ನಿನ್ನ ಪಂಚೆ ಮತ್ತು ನಿನ್ನ ಒಡವೆಗಳನ್ನ ನೋಡ್ತಾ ಇದ್ದರೆ ನೀನು ಅದನ್ನೇ ಹೊರಕ್ಕಾಗ್ತಾ ಇಲ್ಲ, ಇನ್ನು ಮಣ್ಣೇ ನೋಡ್ತೀಯ, ಏನು ಬೇಕಾಗಿಲ್ಲ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ. ನಂತರ ಸ್ವಾಮಿ ಆ ಅಮ್ಮನವ್ರ ಹತ್ರಕ್ಕೆ ಹೋಗಿ ಕೇಳ್ತಾರೆ, ಅಮ್ಮ ನಾನು ಹೊರ್ತೀನಿ, ನೀವು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಆ ಮಣ್ಣನ್ನು ಒಯ್ದು ಅಲ್ಲಿ ಹಾಕ್ಬಿಟ್ಟು ಓಡಿ ಬರ್ತಾ ಇರ್ತಾರೆ. ಸ್ವಲ್ಪ ಸಮಯ ಕಳೆದ ನಂತರ ಅನಂತಾಚಾರ್ಯರು ತನ್ನ ಪತ್ನಿಯನ್ನು ಕೇಳ್ತಾರೆ, ಏನೇ ಗರ್ಭಿಣಿ ಅಲ್ವಾ, ಇಷ್ಟೊತ್ತು ಕೊಡ್ತಾ ಇದ್ದರೆ ತುಂಬ ಆಲಸ್ಯವಾಗಿ ಬರ್ತಾ ಇದ್ದೆ, ಇತ್ತೀಚೆಗೆ ಇಷ್ಟು ಬೇಗ ಬರ್ತಾ ಇದೆಯಲ್ಲ ಏನು ಅಂತ ಹೇಳ್ತಾರೆ. ಆಗ ತನ್ನ ಪತ್ನಿ ಹೇಳ್ತಾರೆ, ಆ ಹುಡುಗ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ. ಈ ವಿಷಯ ಗೊತ್ತಾದ ಕೂಡಲೇ ನನ್ನ ಸ್ವಾಮಿಗೆ ನಾನೇ ಸೇವೆ ಮಾಡಬೇಕು, ನನ್ನ ಗುರುಗಳಿಗೆ ನಾನು ಮಾತು ಕೊಟ್ಟಿದ್ದೀನಿ ಅಂತ ಹೇಳಿ ಕೈಯಲ್ಲಿದ್ದಂತಹ ಆರೆಯನ್ನು ತೆಗೆದುಕೊಂಡು ಆ ಹುಡುಗನ ಹಿಂದೆ ಬೀಳ್ತಾರೆ. ಆ ಹುಡುಗ ಕೂಡ ಓಡಲಿಕ್ಕೆ ಶುರು ಮಾಡ್ತಾರೆ. ಇವ್ರು ಹಿಂದೆ ಹೋಗ್ತಾ ಇದ್ದಾರೆ. ಆ ಹುಡುಗ ಓಡ್ತಾ ಗುಡಿಯ ಒಳಭಾಗಕ್ಕೆ ಹೋಗೋಣ ಅಂತ ಹೇಳಿ ಹಿಂಗೆ ತಿರುಗಿದಾಗ ಅನಂತಾಚಾರ್ಯರ ಕೈಯಲ್ಲಿದ್ದಂತಹ ಆರೆ ಜೋರಾಗಿ ಬೀಸ್ತಾರೆ. ಆ ಆರೆ ಸೀದಾ ಹೋಗಿ ಸ್ವಾಮಿಯ ಚುಬುಕ ಅಂದರೆ ಗಡ್ಡದ ಮೇಲೆ ಬೀಳುತ್ತೆ. ಸ್ವಾಮಿಯ ಗಡ್ಡದಲ್ಲಿ ರಕ್ತ ಹರಿತಾ ಇರುತ್ತೆ. ಹಾಗೆ ಗುಡಿಯ ಒಳಗೆ ಓಡೋಗಿ ಬಾಗಿಲನ್ನು ಹಾಕೋಗ್ಬಿಡ್ತಾರೆ. ಅಷ್ಟರಲ್ಲಿ ಪೂಜೆ ಮಾಡೋದಕ್ಕೆ ಅರ್ಚಕರು ಕೂಡ ಬರ್ತಾರೆ. ಅನಂತಾಚಾರ್ಯರು ನಡೆದ ವಿಷಯವನ್ನು ಹೇಳಿ ಆ ಹುಡುಗನನ್ನು ಹುಡುಕ್ತಾ ಇರ್ತಾರೆ. ಕೊನೆಗೆ ಗರ್ಭದ ಗುಡಿ ಒಳಗೆ ಹೋದಾಗ ವೆಂಕಟೇಶ್ವರ ಸ್ವಾಮಿಯ ಚುಬುಕ ಅಂದರೆ ಗಡ್ಡದಿಂದ ರಕ್ತ ಹರಿತಾ ಇರುತ್ತೆ. ಅದನ್ನು ನೋಡಿ ಅನಂತಾಚಾರ್ಯರು ಬಿಕ್ಕಿ ಅಳ್ತಾ ಏನು ಮಾಡ್ತಾರೆ ಅಂದರೆ, ಸ್ವಾಮಿ ನಾನು ನಿಮ್ಮನ್ನು ಹೊಡೆದ್ನಾ ಅಂತ ಹೇಳಿ ಆ ರಕ್ತ ನಿಲ್ಲೋದಕ್ಕೋಸ್ಕರ ಪಚ್ಚ ಕರ್ಪೂರವನ್ನು ಆ ಗಡ್ಡದ ಮೇಲೆ ಇಡ್ತಾರೆ. ಆಗ ವೆಂಕಟೇಶ್ವರ ಸ್ವಾಮಿ ಹೇಳ್ತಾರೆ, ಅನಂತಾಚಾರ್ಯ, ನನ್ನ ಭಕ್ತರ ಕೈಯಲ್ಲಿ ನಾನು ಒದೆ ತಿಂದರೂ ಕೂಡ ನನಗೆ ಸಂತೋಷನೇ. ಮುಂಬರುವ ಕಾಲದಲ್ಲಿ ವೆಂಕಟಾಚಲಕ್ಕೆ ಬಂದಂತಹ ಭಕ್ತರು ವೆಂಕಟೇಶ್ವರ ಸ್ವಾಮಿಯ ಗಡ್ಡದ ಮೇಲೆ ಆ ಬಿಳಿಯ ಮಚ್ಚೆ ಏನ್ರಿ ಅಂತ ಕೇಳಿದ್ರೆ ನಿನ್ನ ಕಥೆಯನ್ನು ಹೇಳ್ತಾರೆ. ನಿನ್ನ ಕಥೆ ಹೇಳಿದಾಗೆಲ್ಲ ಕೂಡ ನನಗೆ ಬಹಳ ಸಂತೋಷವಾಗುತ್ತೆ. ನನ್ನ ಮನಸ್ಸಿನಲ್ಲೇ ಆನಂದಮಯವಾಗಿ ನಾನು ಅವರನ್ನು ನೋಡ್ತೀನಿ ಅಂತ ಹೇಳ್ತಾರೆ. ಅಂತಹ ಕರುಣಾಮಯಿ ಆ ಶ್ರೀನಿವಾಸ. ನ ಕೃತಂ ದೈವಸಂಗೇ ಇಚ್ಛಾ ನ ಕೃತಂ ವಿಶ್ವಕರ್ಮಣ ಸ್ವೇಚ್ಛೆಯಾ ಕ್ರೀಡತೆ ತತ್ರ ಇಚ್ಛಾರೂಪಂ ವಿರಾಜಿತ. ಯಾವ ದೇವತೆಗಳು ಕೂಡ ಅವರನ್ನು ಕೆತ್ತನೆ ಮಾಡಿಲ್ಲ, ವಿಶ್ವಕರ್ಮ ಕೆತ್ತನೆ ಮಾಡಿಲ್ಲ. ತನ್ನಷ್ಟಕ್ಕೆ ತಾನೇ ಪದ್ಮಪೀಠದ ಮೇಲೆ ನಿಂತಿರ್ತಕ್ಕಂತಹ ಮಹಾನುಭಾವ ಆ ಶ್ರೀ ವೆಂಕಟೇಶ್ವರ ಸ್ವಾಮಿ. ಈಗಲೂ ಕೂಡ ನಾವು ತಿರುಪತಿ ತಿರುಮಲ ದೇವಾಲಯದ ಮಹಾದ್ವಾರದ ಬಳಿ ಹೋದರೆ
ಬಲಗಡೆ ಆ ಹಾರೆಯನ್ನು ನೇತಾಕಿರ್ತಾರೆ. ಸಾಕ್ಷಾತ್ತು ಆ ವೆಂಕಟೇಶ್ವರ ಸ್ವಾಮಿಯನ್ನು ತಾಕಿದಂತಹ ಹಾರೆ ಅದು. ಓಂ ಶ್ರೀ ಕಾಂತಾಯ ಕಲ್ಯಾಣ ನಿಧೇ ನಿಧೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಓಂ ನಮೋ ವೆಂಕಟೇಶಾಯ. ಗೋವಿಂದ ಗೋವಿಂದ.